ಇದು ಮೂಲಂಗಿ ಪಲ್ಯ ಮಾಡುವ ಸಾಮಗ್ರಿಗಳು. ಮೂಲಂಗಿ ಪಲ್ಯ ಮಾಡುವ ವಿಧಾನ ಹೇಳ್ತಾ ಇದ್ದೀನಿ. ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಎಣ್ಣೆ ಕಾಯಿಲಿ. ಬರ್ತಾ ಇದೆ. ಸಾಸಿವೆ, ಜೀರಿಗೆ, ಫ್ರೆಶ್ ಆದಂತ ಕರಿಬೇವಿನ ಸೊಪ್ಪು, ಸ್ವಲ್ಪ ಚಟಪಟ ಅನ್ಬೇಕು. ಎಣ್ಣೆಯಲ್ಲಿ ಕಳಿಸ್ಬೇಕು. ಒಂದು ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ನೋಡಿ, ಫ್ರೈ ಆಗ್ತಾ ಇದೆ. ಮೂಲಂಗಿ ಸೊಪ್ಪಿನ ಪಲ್ಯ, ಮೂಲಂಗಿ ಹಾಗೂ ಸೊಪ್ಪು. ಏನು ಮೂಲಂಗಿ ಚೆನ್ನಾಗಿ ತುರಿಬೇಕು. ಮೂಲಂಗಿ ಎಲ್ಲ ಚೆನ್ನಾಗಿ ಮೇಲಿನ ಸೊಪ್ಪು ಎಲ್ಲ ತೆಗೆದಿಟ್ಕೋಬೇಕು. ಮೂಲಂಗಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದು ಮುಳುವಾದಿ ಆಗಿರುತ್ತಲ್ಲ, ಅವ್ರಿಗೆ ಕೂಡ ಒಳ್ಳೆಯದು. ಆಫೀಸ್ ಕೆಲ್ಸಕ್ಕೆ ಹೋಗ್ತಾರೆ, ಕುಂತು ಹೀಟ್ ಆಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಗಿದೆ, ಫ್ರೈ ಆಗಿದೆ. ಇವಾಗ ಮೂಲಂಗಿ ಹಾಕ್ತಾ ಇದ್ದೇನೆ. ಮೂಲಂಗಿ ಫಸ್ಟು ಮೂಲಂಗಿ ಹಾಕಬೇಕು. ನೋಡಿ, ಈ ಥರ ಮೂಲಂಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಈ ಥರ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಬೇಕು ಮೂಲಂಗಿ ಎಷ್ಟು ತಿಂದರೆ ಕೂಡ ತಂಪು. ಮೂಲಂಗಿ ಏನು ಹೀಟಲ್ಲ, ತಂಪು. ಆರೋಗ್ಯಕ್ಕೆ ಕೂಡ ತಂಪದು. ಮೂಲಂಗಿ ತಿನ್ನಬೇಕು. ಇವಾಗ ಮಕ್ಕಳೆಲ್ಲ ತಿನ್ನೋದಕ್ಕೆ ಒಲ್ಲಂತ, ವಾಸನೆ ಅಂತಾರೆ. ವಾಸನೆ ಆಗಲ್ಲ ಅದು. ಚೆನ್ನಾಗಿ ತೊಳೆದು ಈ ಥರ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆಯಲ್ಲೇ ತಾಳಿಸ್ಬೇಕು. ನೋಡಿ, ಮೂಲಂಗಿ ನಂತರ ಅದರ ಮೂಲಂಗಿ ತಪ್ಪಲ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಕಟ್ ಮಾಡಿ ನೋಡಿ. ನೀರು ಹಾಕಬಾರ್ದು. ನೀರು ಬೇಕಂದ್ರೆ ನೀರು ಹಾಕೋಬಹುದು, ಆದರೆ ನೀರು ಹಾಕಬಾರ್ದಿರುತ್ತೆ. ಈ ಥರ ಕಲಿಸ್ಬೇಕು. ನೋಡಿ, ಕಲಿಸ್ಬೇಕು. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಮೂಲಂಗಿ ಹಾಗೂ ಅದರ ಸೊಪ್ಪು ಎರಡು ಸೇರಿಸಿ ಈ ಥರ ಎಣ್ಣೆ ಉಳ್ಳಾಗಡ್ಡಿ ಎಲ್ಲ ಹಾಕಿದೆಲ್ಲ ಒಗ್ಗರಣೆಗೆ ಈ ಥರ ಇದು ಕೂಡ ಒಗ್ಗರಣೆಯಲ್ಲೇ ಕಲಿಸ್ಬೇಕು. ನೋಡಿ, ಈ ಥರ ರೊಟ್ಟಿ ಇಲ್ಲಿ ಚೆನ್ನಾಗಿರುತ್ತದೆ. ಆರೋಗ್ಯಕ್ಕೆ ಹಂಗೆ ತಿಂದರೂ ಕೂಡ ಒಳ್ಳೆಯದೇ ಇದೆ. ಆರೋಗ್ಯ ಬೆಳಗ್ಗೆ ತಿನ್ನಬೇಕು. ಮಧ್ಯಾಹ್ನ ತಿನ್ನಿ, ಬೆಳಗ್ಗೆ ತಿನ್ನಿ, ರಾತ್ರಿ ತಿನ್ನಿ. ನೀವು ಎಷ್ಟು ತಿಂದರೆ ಅಷ್ಟು ಒಳ್ಳೆಯದಿದೆ. ಮೂಲಂಗಿ ಸೊಪ್ಪು ಹಾಗೂ ಮೂಲಂಗಿ ಎರಡೂ ಸೇರಿಸಿ ಕಳಿಸ್ಬೇಕು. ನೋಡಿ, ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಅದರಲ್ಲೇ ಸ್ವಲ್ಪ ನೀರಿರ್ತಾವೆ, ಆ ನೀರಲ್ಲೇ ಕುದಿಬೇಕದು. ಅದರಲ್ಲಿ ಏನು ತೊಳೆದಿರೋಂಥ ನೀರಿರುತ್ತಲ್ಲ, ರಸ ಬಿಟ್ಟಿರುತ್ತೆ ಅದರಲ್ಲಿ. ಈಗ ಟಮಾಟೆ ಹಾಕೋಣ. ಒಂದು ದೊಡ್ಡದು, ಒಂದು ಚಿಕ್ಕದಾದರೆ 2. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು. ಒಬ್ಬೊಬ್ರು ಹಾಕಬಾರ್ದು ಅಂತಾರೆ, ಹಾಕಬೇಕದು. ಅಂದರೆ ಘಮ ಅನ್ನುತ್ತೆ. ಇನ್ನೊಂದು ಕೂಡ ಟೇಸ್ಟ್ ಇರುತ್ತೆ. ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಲ್ಲ ಬಳಸ್ಬೇಕಾಗುತ್ತೆ. ನೋಡಿ, ಈ ಥರ ಕಲಿಸ್ಕೊಂಡು ತರಬೇಕು. ಈ ಥರ
ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಸ್ವಲ್ಪ ಮಸಾಲೆ ಖಾರ ನೋಡಿ ಇಷ್ಟು, ನಿಮಗೆ ಎಷ್ಟು ಬೇಕಷ್ಟು. ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಬೋದು, ಖಾರ ಬೇಡ ಅಂದರೆ ಕಡಿಮೆ ಹಾಕ್ಬೋದು. ನಾನು 2 ಟೀ ಸ್ಪೂನ್ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು. BP ಇದ್ದವ್ರೆ ಕಡಿಮೆ ಹಾಕೊಳ್ಳಿ, ಉಳಿದವರೇ ಕರೆಕ್ಟಾಗಿ ಹಾಕೊಂಡ್ಕೊಂಡು ರುಚಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹಾಕಿ ನೋಡಿ. ಈ ಥರ ತರಕಾರಿ ಜಾಸ್ತಿ ತಿಂತಾ ಇರಬೇಕು. ಆರೋಗ್ಯ ಒಳ್ಳೆಯದಾಗಿರ್ಬೇಕಂದ್ರೆ ತರಕಾರಿ ತಿನ್ನಬೇಕು. ಚಿಕನ್ನು ಮಟನ್ನು ತಿನ್ನಬಾರ್ದು ಜಾಸ್ತಿ. ತಿಂದರೆ ಅದಕ್ಕೆ ತಕ್ಕಂಗೆ ತಂಪು ತಿನ್ನಬೇಕು. ಇದು ಮೂಲಂಗಿ ತಿನ್ನಬೇಕು. ನೋಡಿ ಇವಾಗ ಆಗಿದೆ. ನೋಡಿ ಸುವಾಸನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ಥರ ಇವಾಗ ರೆಡಿ ಆಗಿದೆ ಮೂಲಂಗಿ ಸೊಪ್ಪಿನ ಪಲ್ಯ, ಆರೋಗ್ಯವಾದಂಥ ಪಲ್ಯ. ಈಗ ನೋಡಿ ಬಿಗ್ ಬಾಸಲ್ಲಿ ಬಡದಾಡ್ತಾ ಇರ್ತಾರೆ, ಎಲ್ಲಿ ಏನ್ ಮಾಡಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ನಾ ಅಡಿಗೆ ಮಾಡಬೇಕು, ನೀ ಅಡಿಗೆ ಮಾಡಬೇಕು. ಬಿಗ್ ಬಾಸ್ ಹೇಳಿ ಅವರಿಗೆ ಮೂಲಂಗಿ ಸೊಪ್ಪಿನ ಪಲ್ಯ ಅರ್ಜೆಂಟವಾಗಿ ಆಗುವಂಥ ಪಲ್ಯ. ಬಿಗ್ ಬಾಸ್ ಹೇಳಿ ರೆಡಿ ಆಗಿದೆ ಮೂಲಂಗಿ ಸೊಪ್ಪಿನ ಪಲ್ಯ, ಆರೋಗ್ಯವಾದಂಥ ಪಲ್ಯ. ಇವಾಗ ಬಂದ್ ಮಾಡೋಣ, ಸರ್ವ್ ಮಾಡಿ ಅನ್ನದಲ್ಲಿ ರೊಟ್ಟಿಯಲ್ಲಿ ತಿನ್ನಿ ನೋಡಿ. ನಾನು ಆಲ್ರೆಡಿ ಇವಾಗ 2 ರೊಟ್ಟಿ ಜೊತೆ ರಾಗಿ ರೊಟ್ಟಿ ಮಾಡಿಟ್ಟಿದ್ದೇನೆ. ರಾಗಿ ರೊಟ್ಟಿ ಮೂಲಂಗಿ ಸೊಪ್ಪಿನ ಪಲ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಘಮ ಘಮ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ದಿನ ಇದೇ ಥರ ತರಕಾರಿ ಪಲ್ಯ ಇನ್ನೊಂದು ಥರ ಬಿಡ್ತಾ ಇರ್ತೀನಿ. ಲೈಕ್ ಮಾಡಿ. ನಮಸ್ಕಾರ.